ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲೆ ಕೆತ್ತ ನೀವು ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು ನೆನಪಿದಾನೆ? ಅಪ್ಪವರು ಹೇಳಿರ್ತಾರೆ. ಯಾರ ಮನೆಯಲ್ಲಿ? ಓಕೆ, ಅಯ್ಯಣ್ಣವ್ರ ಮನೆ ಹತ್ರನಾ? ಓಕೆ, ಹೇಳ್ರಿ ಮದುವೆಯವ್ರಿ, ಕೇಳಿದವರು ನಿಮ್ಮ ಮನೆಯಲ್ಲೇ ಪ್ರೇಯರ್ ಇತ್ತಂತೆ. ಯಾವ ವಾಕ್ಯ ಇತ್ತು? ಮರ್ತು ಬಿಟ್ಟಿದ್ದೀರಾ? ಎಲ್ಲರೂ ಮರ್ತಿದ್ದೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ನಾ ಕೊನೆಯದಾಗಿ ಯಾರ ಮನೆಗೆ ಬಂದಿದ್ದು? ಉಪ್ಪಳಪ್ಪವ್ರ ಮನೆ ಅನ್ಸುತ್ತೆ. ಅವತ್ತು ಯಾವ ವಾಕ್ಯ ಇತ್ತು? ಮಂಡ್ಯದಲ್ಲಿ ಎಲ್ಲ ಹಲ್ಲೆಲೂಯಾ, ಹಲ್ಲೆಲೂಯಾ. ಶುನ್ಯಾಮ ಸ್ತ್ರೀಗಳ ಕುರಿತಾಗಿ ನಾವು ನೋಡಿದ್ವಿ ಉಪ್ಪಳಪ್ಪವ್ರ ಮನೆಯಲ್ಲಿ. ಹಲ್ಲೆಲೂಯಾ. ಗುರುವನ್ನು ಗುರುತಿಸಿದಂಥ ಸ್ತ್ರೀ. ಹಲ್ಲೆಲೂಯಾ. ಎರಡನೇದಾಗ ಆಕೆ ಏನು ಮಾಡಿದ್ಲು? ಗುರುವಿಗೆ ಆತಿಥ್ಯವನ್ನು ಕೊಟ್ಟಳು. ಊಟ ಮಾಡಲೇಬೇಕಂತೇಳಿ ಬಲವಂತ ಮಾಡಿ ಹೋಗುವಾಗ ಬರುವಾಗಲೆಲ್ಲ ಅವ್ರನ್ನ ಕರೀತಿದ್ಲು. ಮೂರನೇದಾಗ ಆಕೆ ಗುರುವಿಗೆ ಸತ್ಕಾರ್ಯವನ್ನು ಮಾಡಿದ್ಲು. ಅಂದರೆ ಮನೆ ಮೇಲ್ಗಡೆ ಏನು ಮಾಡಿದ್ಲು? ಒಂದು ರೂಮನ್ನು ಕಟ್ಟಿಸಿಕೊಟ್ಲು. ಹಲ್ಲೆಲೂಯಾ. ಅದರ ಸಲುವಾಗಿ ಆಕೆಗೆ ಏನಂತ ಹೆಸರು ಕೊಡಲ್ಪಟ್ಟಿದೆ ಸತ್ಯವೇದದಲ್ಲಿ? ಘನವಂತೆಯಾದಂಥ ಸ್ತ್ರೀಯಳು, ಕುಲೀನ ಸ್ತ್ರೀಯಳು, ಪ್ರಮುಖವಾದಂಥ ಸ್ತ್ರೀಯಳು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿನ ಧ್ಯಾನಕ್ಕೆ ನಾವು ಹೋಗೋಣ. ಯೆರೆಮೀಯನ ಪ್ರವಾದನೆಯ ಗ್ರಂಥ 18ನೇ ಅಧ್ಯಾಯ ಮೊದಲು 6 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆಯ ಗ್ರಂಥ 18ನೇ ಅಧ್ಯಾಯ ಮೊದಲು 6 ವಾಕ್ಯಗಳು. ಬೇಗ ಮುಗಿಸ್ತೀನಿ, ಸಮಯ ಸ್ವಲ್ಪ ಇದೆ. ಓದ್ರಿ ಬೇಗ. 18ನೇ ಅಧ್ಯಾಯ ಓದ್ತೀನಿ, ಕೇಳ್ರಿ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆರೆಮೀಯನಿಗೆ ದೇವರು ಏನು ಮಾಡಿದರು? ಒಂದು ಸ್ಥಳಕ್ಕೆ ನೀನು ಹೋಗಬೇಕು ಎಂಬುದಾಗಿ ಹೇಳಿದರು. ಪ್ರಿಯರೇ, ಹಲ್ಲೆಲೂಯಾ. ದೇವರು ಯಾವ ಸ್ಥಳಕ್ಕೆ ಹೋಗು ಎಂಬುದಾಗಿ ಹೇಳ್ತಾನೋ ಆ ಸ್ಥಳಕ್ಕೆ ಹೋಗುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ದೇವರು ಹೇಳುವಂಥ ಸ್ಥಳ ಅದು ಕೆಟ್ಟದಾಗಿ ಇರುವುದಿಲ್ಲ. ದೇವರು ಹೋಗು ಎಂಬುದಾಗಿ ಹೇಳಿದಂಥ ಸ್ಥಳದಲ್ಲಿ ಒಂದು ಆಶೀರ್ವಾದವನ್ನು ತರುವುದಕ್ಕಾಗಿ ಆತನೇನು ಮಾಡಿರ್ತಾನೆ? ಹೇಳಿರುವ ಆತನಾಗಿರ್ತಾನೆ. ಹಲ್ಲೆಲೂಯಾ. ನಾವು ಅಂದುಕೊಂಡಿದ್ದಿಲ್ಲ. ಎಷ್ಟು ವರ್ಷ ಆಯ್ತು ಇಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಆಗಿ ದೇವ್ರ ಗಿಣಿವಾರಕ್ಕೆ ಹೋಗು ಎಂಬುದಾಗಿ ಹೇಳಿದರು. ಇಲ್ಲಿ ಪ್ರಾರ್ಥನೆ ಎನ್ನುವಂಥದ್ದು ಪ್ರಾರಂಭ ಆಯಿತು. ಗಿಣಿವಾರಕ್ಕೆ ಆದಮೇಲೆ ಎದ್ಲದೊಡ್ಡಿಗೆ ಹೋಗು ಅಂತೇಳಿ ಹೇಳಿದರು ದೇವರು. ಅಲ್ಲಿನೂ ಕೂಡ ಪ್ರಾರ್ಥನೆ ಪ್ರಾರಂಭವಾಯಿತು. ಇವತ್ತು ಅನೇಕ ಊರುಗಳಿಗೆ ಹೋಗು ಎಂಬುದಾಗಿ ದೇವರು ಏನು ಮಾಡಿದ್ದಾರೆ? ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಮೇರೆಗೆ ನಾವು ಹೋಗ್ತಾ ಇದ್ದೇವೆ, ಆತನ ಸೇವೆಯನ್ನು ಮಾಡ್ತಾ ಇದ್ದೇವೆ. ದೇವರು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಂಬಾರನ ಮನೆಗೆ ನೀನು ಹೋಗು ಎಂಬುದಾಗಿ ದೇವರು ಯಾರಿಗೆ ಹೇಳಿದರು? ಯೆರೆಮೀಯನಿಗೆ. ಹಲ್ಲೆಲೂಯಾ. ಯೆರೆಮೀಯನ್ ಅಂದರೆ ಯಾರ್ರೀ? ದೇವರ ಒಬ್ಬ ಪ್ರವಾದಿ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆರೆಮೀಯನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾನು ನನಗಾಗಿ ನಿನ್ನನ್ನು ಪ್ರತಿಷ್ಠಿಸಿಕೊಂಡಿದ್ದೇನೆ, ನೀನು ಬಾಲಕ ಎಂಬುದಾಗಿ ನೀನು ಹೇಳಬೇಡ ಎಂಬುದಾಗಿ ದೇವರು ಯಾರಿಗೆ ಕರೆದರು?
ಯೆರೆಮೀಯನಿಗೆ ಕರೆದರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ವೇಳೆ ಕುಂಬಾರನ ಮನೆಗೆ ಹೋಗು ಎಂಬುದಾಗಿ ದೇವರು ಹೇಳುವುದನ್ನು ಬಿಟ್ಟು ವಿದ್ವಾಂಸನ ಮನೆಗೆ ಹೋಗು ಎಂಬುದಾಗಿ ಹೇಳಿದ್ರೆ ಆತನು ಸಂತೋಷ ಪಡ್ತಾ ಇದ್ದೇನು, ಇನ್ನೂ ಹೆಚ್ಚಿನ ಜ್ಞಾನವನ್ನು ನಾನು ಸಂಪಾದನೆ ಮಾಡಿಕೊಳ್ತಾ ಇದ್ದೆ ಎಂಬುದಾಗಿ, ಇನ್ನೂ ಹೆಚ್ಚಿನ ಪಾಂಡಿತ್ಯವನ್ನು ನಾನು ಸಂಪಾದನೆ ಮಾಡಿಕೊಳ್ತಾ ಇದ್ದೆ ಎಂಬುದಾಗಿ. ಒಂದು ವೇಳೆ ಆತನನ್ನು ಯಾರೋ ಒಬ್ಬ ಶ್ರೀಮಂತನ ಮನೆಗೆ ಹೋಗು ಎಂಬುದಾಗಿ ಹೇಳಿದರೆ ಆತನ ಸಂತೋಷ ಪಡ್ತಾ ಇದ್ದೇನು. ಆದರೆ ದೇವರು ಹೇಳ್ತಾ ಇದ್ದಾನೆ, ಒಂದು ಆತ್ಮಿಕವಾದ ಪಾಠವನ್ನು ಕಲಿಸುವುದಕ್ಕಾಗಿ ನೀನು ಕುಂಬಾರನ ಮನೆಗೆಯೇ ಹೋಗಬೇಕು. ಹಲ್ಲೆಲೂಯಾ. ನೀನು ಕುಂಬಾರನ ಮನೆಗೆ ಹೋದರೆ ನಾನು ನಿನ್ನ ಸಂಗಡ ಮಾತಾಡ್ತೇನೆ. ಹಲ್ಲೆಲೂಯಾ. ನಾನು ನಿನ್ನ ಸಂಗಡ ಮಾತಾಡಬೇಕಾದ್ರೆ ಮೊದಲು ನಾನು ಹೇಳಿದ್ದನ್ನು ನೀನು ಕೇಳುವವನು ಆಗಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ಅನೇಕವಾಗಿರ್ತಕ್ಕಂಥ ಆತ್ಮಿಕ ಪಾಠಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಇಂಗ್ಲೀಷಲ್ಲಿ ನಾವು ಅಂದ್ಕೊಂಡ್ರೆ 4 P's. ಹಲ್ಲೆಲೂಯಾ. ಪಿ ಗೊತ್ತಲ್ಲ, ಓದಿದ ಮಕ್ಕಳು PQR ABCD ಬರುತ್ತಲ್ಲ, ಆಲ್ಫಾಬೆಟ್ಸ್ ಬರುತ್ತಲ್ಲ, ಪಿ ಅಕ್ಷರ ಗೊತ್ತಲ್ಲ. ಆ ಪಿ ಅಕ್ಷರದಿಂದ 4 ಆತ್ಮಿಕ ಸತ್ಯಗಳನ್ನು ಇದೇ ಒಂದು ಅಂಶದಿಂದ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಇಲ್ಲಿ ಸತ್ಯವೇದ ಹೇಳ್ತಾ ಇದೆ, ಕುಂಬಾರನ ಮನೆಗೆ ನೀನು ಹೋದ ಮೇಲೆ ನಾನು ಅಲ್ಲಿ ನಿನ್ನ ಸಂಗಡ ಮಾತನಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಹೇಳಿದ ಹಾಗೆಯೇ ಯೆರೆಮೀಯನು ವಿಧೇಯನಾಗಿ ದೇವರ ಮಾತನ್ನು ಕೇಳಿ ನಂಬಿ ವಿಶ್ವಾಸ ಇಟ್ಟು ಕುಂಬಾರನ ಮನೆ ಹತ್ರಕ್ಕೆ ಏನು ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಹೋದ ಮೇಲೆ ದೇವರಲ್ಲಿ ಮಾತಾಡ್ತಾ ಇದ್ದಾನೆ ಪ್ರಿಯರು. ಏನೆಂಬುದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ನೋಡ್ರಿ ಒಂದ್ಸಾರಿ 6ನೇ ವಾಕ್ಯ. ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನ ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಹೋದ ತಕ್ಷಣ ಏನು ನೋಡ್ತಾ ಇದ್ದಾನೆ ಯೆರೆಮೀಯ? ಆ ವ್ಯಕ್ತಿ ಏನು ನೋಡ್ತಾ ಇದ್ದಾನೆ? ಆ ಗುರು ಏನು ನೋಡ್ತಾ ಇದ್ದಾನ್ರಿ? ಒಂದು ಚಕ್ರವನ್ನು ನೋಡ್ತಾ ಇದ್ದಾನೆ. ಬಂಡಿಗಾಲಿನ ಟೈಪ್ ಇರುತ್ತೆ ಚಕ್ರ. ಆ ಚಕ್ರವನ್ನು ನೋಡ್ತಾ ಇದ್ದಾನೆ. ಆ ಚಕ್ರದ ಮೇಲೆ ಈ ಕುಂಬಾರ ಏನು ಮಾಡ್ತಾ ಇದ್ದಾನೆ? ಜೇಡಿ ಮಣ್ಣನ್ನು ಹಾಕಿ ಒಂದು ಪಾತ್ರೆಯನ್ನು ರೂಪ ಕೊಡ್ತಾ ಇದ್ದಾನೆ. ರೂಪ ಕೊಡ್ತಾ ಇರಬೇಕಾದ್ರೆ ಆ ಪಾತ್ರೆ ಸಡನ್ನಾಗಿ ಏನಾಗ್ಬಿಡ್ತು? ಒಡೆದೋಗ್ಬಿಡ್ತು. ಒಡೆದೋದ ತಕ್ಷಣ ಮತ್ತೆ ಏನು ಮಾಡ್ತಾ ಇದ್ದಾನೆ? ಅದನ್ನು ಒಡೆದ್ರೂ ಕೂಡ ಮತ್ತೆ ಚೆನ್ನಾಗಿ ಹದ ಮಾಡಿ ಮತ್ತೆ ಅದಕ್ಕೆ ಏನು ಮಾಡ್ತಾ ಇದ್ದಾನೆ? ರೂಪ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಗ ನಾವು ಆತ್ಮಿಕವಾಗಿರ್ತಕ್ಕಂಥ ಅಂಶಗಳ ಕಡೆಗೆ ಹೋಗೋಣ. ಮೊಟ್ಟ ಮೊದಲನೇದಾಗಿ ಕುಂಬಾರನು ಏನು ಮಾಡ್ತಾನೆ? ಒಂದು ಪ್ಲ್ಯಾನ್ ಮಾಡ್ತಾನೆ. ಏನು ಮಾಡ್ತಾನೆ ರೀ? ಫಸ್ಟ್ ಪಿ ಏನು? ಪ್ಲ್ಯಾನ್ ಮಾಡ್ತಾನೆ. ಒಂದು ಯೋಜನೆಯನ್ನು ಸಿದ್ಧ ಮಾಡಿ ಕೊಳ್ತಾನೆ. ನೀವು ಯಾರೇ ಆಗಿರಲಿ, ಸಿಂಧನೂರಿಗೆ ಹೋಗಬೇಕು ನಾಳೆ ಅಂತಂದರೆ ಮೊದಲೆಲ್ಲ ಮೈಂಡಲ್ಲಿ ನೀವು ಏನೇನು ಮಾಡಬೇಕಂತೇಳಿ ಎಲ್ಲ ಫಿಕ್ಸ್ ಮಾಡ್ಕೊಂಡು, ಇಷ್ಟು ಟೈಮ್ಗೆ ಹೋಗಿ, ಇಷ್ಟು ಗಂಟೆಗೆ ಬಸ್ ಇದೆ, ಅಷ್ಟು ಗಂಟೆಗೆ ಹೋಗಿ ನಾನು ಆ ಬಸ್ಸಿಗೆ ಇನ್ನೊಂದು ಬಸ್ಸಿಗೆ ಹೋಗೋದ್ರೊಳಗೆ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಂಡು ಬಂದು ಬಿಡಬೇಕು ಅಂತೇಳಿ ಏನು ಮಾಡ್ತೀರಿ ನೀವು? ಪ್ಲ್ಯಾನ್ ಮಾಡ್ತೀರಿಲ್ಲ, ಆಲೋಚನೆಯನ್ನು ಮಾಡುವವರಾಗಿರುತ್ತೆ. ಈ ಕುಂಬಾರನ ತಲೆಯಲ್ಲಿ ಫಸ್ಟ್ನೇದಾಗಿ ಏನು ಬರುತ್ತೆ? ಪ್ಲ್ಯಾನ್ ಬರುತ್ತೆ. ಯೋಜನೆಯನ್ನು ಏನು ಮಾಡ್ತಾನೆ ರೀ? ಸಿದ್ಧ ಮಾಡಿಕೊಳ್ತಾನೆ. ಯೋಜನೆಯನ್ನು ಸಿದ್ಧ ಮಾಡಿಕೊಂಡ ಮೇಲೆ ಅವನೇನು ಮಾಡ್ತಾನೆ? ಕಾರ್ಯಗತಗೊಳಿಸೋದಕ್ಕೆ ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ, ನನ್ನ ದಾರಿ ಮಾರ್ಗವು ನಿಮ್ಮ ಮಾರ್ಗಕ್ಕಿಂತ ಎಷ್ಟೋ ಉನ್ನತವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಸೌಲನನ್ನು ಕುರಿತು ಒಂದು ಸಾರಿ ಆಲೋಚನೆ ಮಾಡಿರಿ. ಸೌಲನು ಏನಾಗಿದ್ದ? ಲೋಕದ ದೃಷ್ಟಿಯಲ್ಲಿ ಕ್ರೈಸ್ತರನ್ನು, ದೇವರ ಮಕ್ಕಳನ್ನು ಹಿಂಸಿಸುವಂಥ ವ್ಯಕ್ತಿಯಾಗಿದ್ದ. ಆದರೆ ದೇವರು ಅವನ ಯೋಜನೆಯನ್ನು ಹಾಗೆಯೇ ಬಿಟ್ಟನ. ಏನು ಮಾಡಿದ ದೇವರು? ಸೌಲನನ್ನು ಪೌಲನನ್ನಾಗಿ ಮಾರ್ಪಡಿಸಿದ. ಸೌಲನ ಬದುಕು ಏನಾಯಿತು? ಬಂಗಾರವಾಯಿತು. ಸೌಲನ ಜೀವಿತ, ಹಳೆಯ ಜೀವಿತದಲ್ಲಿ ಗರ್ವ, ಅಹಂಕಾರ ಎಲ್ಲ ಒಳ್ಳೆಯ ಸ್ಟಡಿ ಮಾಡಿದಂಥ ವ್ಯಕ್ತಿಯಾಗಿದ್ದ ಪ್ರಿಯರೇ. ಆದರೆ ಆತನಿಗೆ ಏನಾಯಿತು? ಲೋಕದ ರೀತಿಯಲ್ಲಿ, ಆತ್ಮಿಕವಾದ ರೀತಿಯಲ್ಲಿ ಅಂಧತನ ಇತ್ತು. ಏನಿತ್ತು ರೀ? ಈ ಲೋಕದ ದೃಷ್ಟಿಯಲ್ಲಿ ಜನರಿಗೆ ಆಸ್ತಿ, ಅಂತಸ್ತು, ಸ್ಟಡಿ, ಗೌರವ ಎಲ್ಲ ಇರುತ್ತೆ. ಆದರೆ ದೇವರ ದೃಷ್ಟಿಯಲ್ಲಿ ಅವ್ರು ಏನಾಗಿರ್ತಾರೆ? ಸೊನ್ನೆ ಆಗಿರ್ತಾರೆ. ಸೌಲನಿಗೆ ಎಲ್ಲ ಇದೆ, ಆದರೆ ದೇವ್ರ ದೃಷ್ಟಿಯಲ್ಲಿ ಅವನು ಏನಾಗಿದ್ದಾನೆ? ಸೊನ್ನೆ ಆಗಿದ್ದಾನೆ. ದೇವ್ರ ದೃಷ್ಟಿಯಲ್ಲಿ ಅವನು ಏನೂ ಅಲ್ಲ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ನಿದ್ದೆ ಮಾಡುವವನೇ ನೀನು ಎಚ್ಚರವಾಗು, ಸತ್ತವರನ್ನು ಬಿಟ್ಟು
7 ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಮಾತು ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ. ಇವತ್ತಿನ ದಿನ ದೇವ್ರ ವಾಕ್ಯ ಮಾತಾಡುವಂಥದ್ದು ಏನಂದರೆ, ದೇವರು ನಿನಗಾಗಿ ನನಗಾಗಿ ಒಂದು ಯೋಜನೆಯನ್ನು ಸಿದ್ಧ ಮಾಡಿದ್ದಾನೆ. ಏನು ಮಾಡಿದ್ದಾನೆ? ಒಂದು ಬ್ಲೂ ಪ್ರಿಂಟ್ ಹಾಕಿದ್ದಾನೆ, ಯೋಜನೆಯನ್ನು ಸಿದ್ಧ ಮಾಡಿದ್ದಾನೆ. ಆ ಯೋಜನೆಯ ಮೂಲಕವಾಗಿಯೇ ನಿನ್ನ ಜೀವಿತವನ್ನು ಆತನ ಏನು ಮಾಡ್ತಾನೆ? ಬದಲಾಯಿಸ್ತಾನೆ. ನಾವು ಯಾವ ವಿಷಯಕ್ಕೆ ಏನು ಮಾಡಬಾರ್ದು? ಭಯ ಪಡೋದಕ್ಕೆ ಹೋಗಬಾರ್ದು. ಇವತ್ತು ಬರುವಂಥ ಕಷ್ಟಗಳಾಗಿರಲಿ, ಸಂಕಟಗಳಾಗಿರಲಿ, ಭಾರಗಳಾಗಿರಲಿ, ಯಾವುದೇ ಆಗಿರಲಿ, ಅವೆಲ್ಲವುಗಳು ಕೂಡ ನಮ್ಮ ಒಳ್ಳೆಯದಕ್ಕಂತೇಳಿ ನೀವು ಆಲೋಚನೆ ಮಾಡಬೇಕು. ಬಾದರ್ಲಿಯಲ್ಲಿ ಶುಕ್ರವಾರ ದಿನ ಎಷ್ಟು ಜನ ಮಿಸ್ ಆಗಿರಿ? ಎಲ್ಲರೂ ಮಿಸ್ ಆಗಿರಿ. ಕೆಲವು ಜನ ಬಂದಿದ್ರಿ ಅಂತ ಅನ್ಕೊಂತೀನಿ. ಹಲ್ಲೆಲೂಯಾ. ಶುಕ್ರವಾರ ಬಂದವರಿಗೆ ತಿಂಗಳಿಗೊಂದು ಸಾರಿ ಅವಾರ್ಡ್ ಇರುತ್ತೆ. ಈ ಸರಿ ಹಲ್ಲೆಲೂಯಾ ಬಹುಮಾನ ಕೊಡಲಾಗತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ತನ್ನನ್ನು ಪ್ರೀತಿಸೋರು ಇದಕ್ಕಾಗಿ ಎಲ್ಲ ಕಾರ್ಯಗಳನ್ನು ದೇವ್ರು ಏನು ಮಾಡ್ತಾನಂತೆ? ಅನುಕೂಲ ಮಾಡ್ತಾನೆ. ಹಲ್ಲೆಲೂಯಾ. ದೇವರು ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ಆ ಯೋಜನೆಯನ್ನು ದೇವರು ನಿನ್ನ ಜೀವಿತದಲ್ಲಿ ಆತನ ಏನು ಮಾಡ್ತಾನೆ? ನೆರವೇರಿಸ್ತಾನೆ, ಈಡೇರಿಸ್ತಾನೆ. ಅದರ ಸಲುವಾಗಿ ಅನೇಕರು ಇವತ್ತು ಕ್ರಿಸ್ತನಿಗೆ ವಿರೋಧವಾಗಿ ನಡೆದುಕೊಳ್ತಾ ಇದ್ದಾರೆ. ಈ ಲೋಕದ ಇಚ್ಛೆ ಆಸೆಗೆ ಒಳಗಾಗಿ ಅವರು ಜೀವಿಸ್ತಾ ಇದ್ದಾರೆ. ಕಾರಣ ಏನಂದರೆ, ಅವರು ಬೆಳಕನ್ನು ಏನು ಮಾಡ್ತಾ ಇಲ್ಲ? ಸಹಿಸ್ತಾ ಇಲ್ಲ. ಅವರಿಗೆ ಬೆಳಕು ಏನಾಗಿಲ್ಲ? ಇಷ್ಟವಾಗಿಲ್ಲ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ದೇವರು ನನಗಾಗಿ ನಿನಗಾಗಿ ಒಂದು ಯೋಜನೆಯನ್ನು, ಒಂದು ಪ್ಲ್ಯಾನನ್ನು ಆತನ ಏನು ಮಾಡಿದ್ದಾನೆ? ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ಸೌಲನ ಜೀವಿತ ಲೋಕದ ಪ್ರಕಾರವಾಗಿ ನೋಡುವಾಗ ಆಯಿತು, ಸೌಲನು ಎಲ್ಲ ದೇವ ಜನರನ್ನು, ಮಕ್ಕಳನ್ನು ನಾಶ ಮಾಡಿಬಿಡ್ತಾನೆ ಅಂತೇಳಿ ನಾವು ಅಂದುಕೊಂಡ್ವಿ. ಆದರೆ ಶಿಷ್ಯರೆಲ್ಲರೂ ಪ್ರಾರ್ಥನೆ ಮಾಡಿದರು. ಹಲ್ಲೆಲೂಯಾ. ಏನಾಯಿತು? ರಾಜ್ಯ ಮಹಾರಾಜ ನೀವೇ యేసయ్యಾ, ರಾಜ್ಯ ಮಹಾರಾಜ ನೀವೇ యేసయ్యಾ, ನನ್ನ ರಾಜಾದಿ ರಾಜ ನೀವೇ యేసయ్యಾ, ನನ್ನ ರಾಜಾದಿ ರಾಜ ನೀವೇ యేసయ్యಾ. ಶಿಷ್ಯರನ್ನು ಕೊಲ್ಲಬೇಕೆಂದು ಸೌಲನು ಬಂದಾಗ ಶಿಷ್ಯರೆಲ್ಲ ಭಯಪಟ್ಟು ನಿನಗೆ ಮೊರೆ ಇಡುವಾಗ, ಶಿಷ್ಯರನ್ನು ಕೊಲ್ಲಬೇಕೆಂದು ಸೌಲನು ಬಂದಾಗ ಶಿಷ್ಯರೆಲ್ಲ ಭಯಪಟ್ಟು ನಿನಗೆ ಮೊರೆ ಇಡುವಾಗ, ನೀನೇ ಸೌಲನನ್ನು ದರ್ಶಿಸಿದೆ, ಓ ಪೌಲನಾಗಿ ನೀ ಮಾರ್ಪಡಿಸಿದೆ. ಎಲ್ಲ ಹೇಳೋಣ. ನೀನೇ ಸೌಲನನ್ನು ದರ್ಶಿಸಿದೆ, ಓ ಪೌಲನಾಗಿ ನೀ ಮಾರ್ಪಡಿಸಿದೆ. ರಾಜ ಮಹಾರಾಜ ನೀನೇ యేసయ్యಾ, ರಾಜ ಮಹಾರಾಜ ನೀವೇ యేసయ్యಾ, ನನ್ನ ರಾಜಾದಿ ರಾಜ ನೀವೇ యేసయ్యಾ, ನನ್ನ ರಾಜಾದಿ ರಾಜ ನೀವೇ యేసయ్యಾ. ಹಲ್ಲೆಲೂಯಾ. ಏನು ಹೇಳುತ್ತೆ? ಶಿಷ್ಯರನ್ನು ಕೊಲ್ಲಬೇಕೆಂಬುದಾಗಿ ಬಂದಿರತಕ್ಕಂಥ ಸೌಲ ದೇವರು ಆತನಿಗೆ ದರ್ಶನ ಕೊಟ್ಟಾಗ ಕೆಳಗಡೆ ಬಿದ್ದ. ಎಲ್ಲಿ ಬಿದ್ದ? ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಬಿದ್ದ. ಯೇಸು ಕ್ರಿಸ್ತನ ಬೆಳಕಿನಲ್ಲಿ ನಡೆಯುವುದಕ್ಕೆ ತನ್ನನ್ನು ತಾನು ಸಿದ್ಧ ಮಾಡಿಕೊಂಡ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಸಮಯದಲ್ಲಿ ಆತನ ಚರಿತ್ರವೇ ಬದಲಾಗಿ ಹೋಯಿತು. ಯೇಸು ಯಾವಾಗ ಆತನ ಬಳಿಗೆ ಬಂದನು, ಆತನ ಚರಿತ್ರೆ ಏನಾಯಿತು? ಬದಲಾಯಿತು ಎಂಬುದಾಗಿ. ದೇವರು ನಿನ್ನ ಜೀವನದಲ್ಲಿ ಏನು ಮಾಡಿದ್ದಾನೆ? ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ನಾವು ಇಷ್ಟೇ ಅಂತೇಳಿ ನಾವು ಎಂದಿಗೂ ಕೂಡ ಅಂದುಕೊಳ್ಬಾರ್ದು. ದೇವರೇ ನಿನ್ನ ಯೋಜನೆ ನನ್ನ ಜೀವಿತದಲ್ಲಿ ನೆರವೇರಿಸಿ ಎಂಬುದಾಗಿ. ಕುಂಬಾರ ಏನು ಮಾಡ್ತಾನೆ? ಮೊಟ್ಟ ಮೊದಲನೇದಾಗಿ ಯೋಜನೆಯನ್ನು ಇಟ್ಕೊಂಡಿರ್ತಾನೆ, ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾನೆ. ಎರಡನೇದಾಗಿ ನಾವು ನೋಡೋಣ, ಈ ಸಮಯದಲ್ಲಿ ಕುಂಬಾರನ ಎರಡನೇದಾಗಿ ಏನು ಮಾಡ್ತಾನೆ? ಅದೆಲ್ಲ ಮಣ್ಣನ್ನು ತೆಗೆದುಕೊಂಡು ಬರ್ತಾನೆ. ಮಣ್ಣನ್ನು ತೆಗೆದುಕೊಂಡು ಬಂದ ಮೇಲೆ ಅದರಲ್ಲಿರ್ತಕ್ಕಂಥ ಕಲ್ಲು, ಕೋಲು, ಧೂಳು, ಇನ್ನು ಏನೇನು ಬೇಡವಾಗಿರುವಂಥದ್ದು ಇರುತ್ತೋ ಅದೆಲ್ಲ ಕಲ್ಮಶವನ್ನು ಏನು ಮಾಡಿಬಿಡ್ತಾನೆ? ಆ ಮಣ್ಣಿನಿಂದ ತೆಗೆದುಹಾಕ್ತಾನೆ. ಹಲ್ಲೆಲೂಯಾ. ಅದು ಅವನಿಗೆ ಯಾವಾಗ ಗೊತ್ತಾಗುತ್ತೆ? ಆ ಮಣ್ಣನ್ನು ತೆಗೆದುಕೊಂಡು ಬಂದು ತುಳಿತಾ ಇರಬೇಕಾದ್ರೆ ಎಲ್ಲಿ ಟಚ್ ಆಗುತ್ತೆ? ಕಾಲಿಗೆ ಟಚ್ ಆಗುತ್ತೆ. ಹಲ್ಲೆಲೂಯಾ. ತುಳಿಯುವಾಗ ಯಾವ್ದು ಬೇಡವಾಗಿರುವಂಥದ್ದು ಬರುತ್ತೋ, ಬಂದಾಗ ಅದೆಲ್ಲವನ್ನು ಏನು ಮಾಡ್ತಾನೆ? ಆತ ತೆಗೆದುಹಾಕ್ತಾನೆ. ಎರಡನೇದಾಗಿ ಏನು ಮಾಡ್ತಾನೆ? ಈ ಪ್ಯೂರಿಫೈ, ಅಂದರೆ ಆತನು
ಪರಿಶುದ್ಧಗೊಳಿಸ್ತಾನೆ, ಶುದ್ಧಿಗೊಳಿಸುತ್ತಾನೆ. ಯಾವುದನ್ನು? ಮಣ್ಣನ್ನು. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆನಾ? ಏನು ಮಾಡ್ತಾನೆ? ಎರಡನೇದಾಗಿ ಪ್ಯೂರಿಫೈ ಮಾಡ್ತಾನೆ. ಸೆಕೆಂಡ್ ಪಿ ಏನು? ಪ್ಯೂರಿಫೈ. ನೀವು ಬರ್ಕೊಬೇಕು ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೆಕೆಂಡ್ ಪಿ ಏನ್ರಿ? ಪ್ಯೂರಿಫೈ. ಅಂದರೆ ಅದನ್ನು ಏನು ಮಾಡ್ತಾನೆ? ಶುದ್ಧಿಗೊಳಿಸುತ್ತಾನೆ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಶುದ್ಧಿಗೊಳಿಸಬೇಕಾದ್ರೆ ಮುಂದೆ ಏನಾಗುತ್ತೆ? ಆ ಮಣ್ಣು ಒಳ್ಳೆಯ ರೀತಿಯಲ್ಲಿ ಅಲಂಕಾರ ಮಾಡೋದಕ್ಕೆ ಬರುತ್ತೆ. ಒಂದು ವೇಳೆ ಶುದ್ಧಿಗೊಳಿಸಲಾರದೇ ಇದ್ದರೆ ಅದೇನಾಗುತ್ತೆ ರೀ? ಕಟ್ಟುವಂಥ ಸಮಯದಲ್ಲಿ ಕಟ್ಟಿಗೆ ಏನಾದರೂ ಬಂದರೆ ಸ್ವಲ್ಪ ಹೊತ್ತು ನಿಂತ್ಕೊಂಡಂಗೆ ಮಾಡಿ ಏನಾಗ್ಬಿಡುತ್ತೆ? ಮತ್ತೆ ಅದು ಹೊಡೆದೋಗ್ಬಿಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ನಮ್ಮನ್ನು ಪರಿಶುದ್ಧರಾಗಿರಬೇಕೆಂಬುದಾಗಿ ಕರೆದಿದ್ದಾನೆ. ಲೋಕದ ಆಚಾರ ಸಂಪ್ರದಾಯಗಳಾಗಿರಲಿ, ವ್ಯರ್ಥವಾಗಿರ್ತಕ್ಕಂಥ ಈ ಲೋಕದ ಕ್ರಿಯೆಗಳಾಗಿರಲಿ, ಪುನಃ ನಾವು ಅದರ ಕಡೆಗೆ ನಾವು ಹೋಗಬಾರದು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮನ್ನು ಶುದ್ಧಿಗೊಳಿಸ್ತಾನೆ ದೇವ್ರ. ಕಾರಣ ಏನ್ರಿ? ಆ ಪರಿಶುದ್ಧವಾದಂಥ ಪಟ್ಟಣದಲ್ಲಿ ಪರಿಶುದ್ಧರು ಮಾತ್ರ ಹೋಗೋದಕ್ಕೆ ಸಾಧ್ಯ, ಪಾಪ ತುಂಬಿದವರಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರು ಎಲ್ಲರನ್ನ ನೋಡುವಂಥ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಎರಡನೆಯದಾಗಿ ಕುಂಬಾರನ ಏನು ಮಾಡ್ತಾನೆ? ಮಣ್ಣನ್ನು, ಕೋಲನ್ನು, ಕಟ್ಟಿಗೆಯನ್ನು, ಅಲ್ಲಿ ಬರುವಂಥ ಎಲ್ಲ ಬೇಡವಾದ ಕಲ್ಮಶವನ್ನೆಲ್ಲ ಯಾವ ರೀತಿಯಾಗಿ ತೆಗೆದುಹಾಕ್ತಾನೋ, ದೇವರು ಕೂಡ ನಮ್ಮಲ್ಲಿ ನಮ್ಮ ಆತ್ಮಿಕವಾದ ಜೀವಿತಕ್ಕೆ ಯಾವುದು ಬೇಡವಾಗಿದೆಯೋ ಅದೆಲ್ಲವನ್ನು ಏನು ಮಾಡ್ತಾನೆ? ತೆಗೆದುಹಾಕ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಎರಡನೇ ಪಿ ಏನು? ಈ ಪ್ಯೂರಿಫೈ. ಆತನ ನಿನ್ನನ್ನು ಏನು ಮಾಡ್ತಾನೆ? ಶುದ್ಧಿ ಮಾಡ್ತಾನೆ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ಶುದ್ಧಿ ಮಾಡುತ್ತದೆ ಅಂತೇಳಿ. ಯೇಸು ಕ್ರಿಸ್ತನ ರಕ್ತ ಮಾತ್ರ. ಇವತ್ತು ಅನೇಕರು ಪಾಪ ಶುದ್ಧಿ ಆಗುತ್ತಂತೇಳಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಸತ್ತವರನ್ನು ಪೂಜಿಸ್ತಾರೆ, ಕಟ್ಟಿಗೆ, ಮರ ಎಲ್ಲವುಗಳನ್ನು ಪೂಜೆ ಮಾಡ್ತಾರೆ. ವರ್ಷಕ್ಕೊಂದು ಸಾರಿ ನೀರಲ್ಲಿ, ಅದೇ ನೀರಲ್ಲಿ ಮತ್ತೆ ಬೇರೆದಲ್ಲಿ ನೀರು ಬರಲ್ಲ. ಹಲ್ಲೆಲೂಯಾ. ಅದೇ ನೀರಲ್ಲಿ ಅದೇ ಸ್ಥಳ ಚೇಂಜ್ ಆಗ್ಬೋದು. ಹಲ್ಲೆಲೂಯಾ. ಸ್ನಾನ ಮಾಡ್ತಾರೆ, ಪಾಪ ಹೋಗುತ್ತಂತೇಳಿ ಅವ್ರು ಇನ್ನೂ ಪಾಪವನ್ನು ಹೆಚ್ಚು ಮಾಡ್ಕೊಳ್ತಾರೆ. ಕ್ರಿಸ್ತನ ಕೋಪವನ್ನು ತಮ್ಮ ಮೇಲೆ ಹೆಚ್ಚಾಗಿ ಕೂಡಿಸಿಟ್ಟುಕೊಳ್ಳುವವರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಎರಡನೇದಾಗಿ ಕುಂಬಾರನ ಏನು ಮಾಡ್ತಾನೆ? ಶುದ್ಧಿ ಮಾಡ್ತಾನೆ. ಯಾವುದನ್ನು? ಮಣ್ಣನ್ನು. ಯಾವುದಕ್ಕಾಗಿ? ಅಂದವಾದ ಪಾತ್ರೆ ಆಗಬೇಕಾದ್ರೆ ಎರಡನೇದಾಗಿ ಏನಾಗಬೇಕು? ಮಣ್ಣು ಶುದ್ಧಿ ಆಗಬೇಕು. ನೀನು ಅಂದವಾಗಿ ಲೋಕಕ್ಕೆ ಬೆಳಕಾಗಿ ಕಾಣಬೇಕಾದರೆ ನಿನ್ನಲ್ಲಿ ಬೇಡವಾದಂಥ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ? ವಾಕ್ಯದ ಮೂಲಕವಾಗಿ ತೆಗೆದುಹಾಕ್ತಾನೆ. ಕೆಲವು ಸಂದರ್ಭದಲ್ಲಿ ಆ ಪಾಪಗಳೇ ಹೆಚ್ಚಾಗಿ ನೀವು ಇಷ್ಟಪಡ್ತಿರ್ತೀರಿ. ಹಲ್ಲೆಲೂಯಾ. ಕೆಲವೊಬ್ಬರು ಇದ್ರಾಗ ಸೀರಿಯಲ್ ನೋಡಿರ್ಬೋದು, ಧಾರಾವಾಹಿಗಳು. 7 ಗಂಟೆ ಆದರೆ, 6 ಗಂಟೆ ಆದರೆ, 8 ಗಂಟೆ ಆದರೆ ಆಯ್ತು, ಅದು ಹೆಂಗಾದರೂ ನಾನು ಯಾಕಾದರೂ ಪ್ರೇಯರ್ ಇಟ್ಟಾರಪ್ಪ ಈ ಸಮಯದಾಗ ಅನಿಸ್ತದೆ ಕೆಲವರು. ಹಲ್ಲೆಲೂಯಾ. ಕೆಲವೊಬ್ಬರು ಸಿನಿಮಾ ನೋಡೋರು ಇರ್ಬೋದು. ಅವು ಬೇಡವಾದ ಕಾರ್ಯಗಳು. ಸಿನಿಮಾನ 3 ತಾಸಿಗೆ ಏನಾಗ್ಬಿಡುತ್ತೆ? ಹೋಗ್ಬಿಡುತ್ತೆ. ಈ ಸೀರಿಯಲ್ ಆದರೆ 2 ವರ್ಷ 3 ವರ್ಷದ ತಕ್ಕನ ನಿಮ್ಮನ್ನು ಹಿಪ್ಪಿ ಹಿಂಡಿ ಮಾಡಿ ಪಾಪದಲ್ಲಿರುವಂತೆ ಮಾಡುತ್ತೆ. ಅದರಲ್ಲಿ ಏನಿದೆ ರೀ? ಎಲ್ಲ ಕೆಟ್ಟ ಕಾರ್ಯಗಳೇ ಇರುವಂಥದ್ದು. ಒಳ್ಳೆ ಕಾರ್ಯ ಯಾವುದಿರಲ್ಲ. ಯಾರನ್ನ ಹೆಂಗೆ ಸಾಯಿಸಬೇಕು, ಯಾರಿಗೆ ಹೆಂಗೆ ಹೊಡಿಬೇಕು, ಯಾರಿಗೆ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲ ಕೆಟ್ಟ ಕಾರ್ಯಗಳನ್ನು ಏನು ಮಾಡ್ತಾ ಇರ್ತಾರೆ? ತೋರಿಸ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾನು 2007 ಅಂದರೆ 10ನೇ ಕ್ಲಾಸ್ PUC ವರೆಗೆ ಸೀರಿಯಲ್ ಜಗ್ಗಿ ನೋಡ್ತಾಯಿದ್ದೆ, ಸಿನಿಮಾ ಜಗ್ಗಿ ನೋಡ್ತಾಯಿದ್ದೆ. ಡಿಗ್ರಿವರೆಗೂ ಸಿನಿಮಾ ನೋಡಿದ್ದೀನಿ. ಡಿಗ್ರಿ ಅಂದರೆ ಫಸ್ಟ್ ಇಯರ್ವರೆಗೆ. ಹಲ್ಲೆಲೂಯಾ. ಅಲ್ಲಿವರೆಗೂ ಸಿನಿಮಾ ನೋಡಿದ್ದೆ. ಅವಾಗ ಡೈಲಾಗ್ಗಳೆಲ್ಲ ಏನು ಮಾಡ್ತಿದ್ದೆ? ಬಾಯಾಟ ಹಾಕ್ತಿದ್ದೆ. ಹಲ್ಲೆಲೂಯಾ. ಆಯ್ತು, ಇಷ್ಟು ಗಂಟೆಗೆ ಸೀರಿಯಲ್ ಐತೆ ಅಂದರೆ ಆ ಸೀರಿಯಲ್ ತಪ್ಪದೆ ನೋಡ್ತಾ ಇದ್ದೆ. ಈಗ ಗುಲ್ಬರ್ಗಕ್ಕೆ ಹೋದಾಗ ಕೂಡ ಅಲ್ಲಿ ಮನೆಯವ್ರು ನೋಡ್ತಾ ಇದ್ರು. ಆಯಿತು, ಒಂದು ದಿನ ಕುಂತ್ಕೊಂಡೆ, ನೆಕ್ಸ್ಟ್ ದಿನ ಮತ್ತೆ ನೋಡಬೇಕು ಅನ್ನಿಸ್ತು. ಯಾವುದೋ ಬರ್ತಿತ್ತು ಚಿಕ್ಕ ಮಗಳದು. ಹಲ್ಲೆಲೂಯಾ. ಯಾವುದೋ ಚಿಕ್ಕ ಹುಡುಗಿದು ಕಿಲ್ಲರಿ ಯಾವಾಗ ಬರುತ್ತೋ, ನಾಳೆ ಏನಾಗುತ್ತೋ, ನಾಡ್ದು ಏನಾಗುತ್ತೋ, ಇನ್ನೊಂದು ದಿನ ಏನಾಗುತ್ತೋ. ಅದು ನಮಗೇನು ಕೊಡೋದಿಲ್ಲ. ಅದು ನಮಗೇನು ಮಾಡುತ್ತೆ? ಇನ್ನೂ ಜಾಸ್ತಿ ಆಗಿ ಮಾಡುತ್ತೆ. ಆ ಕಡೆ ಸಮಯ ವ್ಯರ್ಥವಾದ ಕಾರ್ಯಗಳಲ್ಲೇ ಕಳೆಯುವ ಹಾಗೆ ಮಾಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಯಾವುದು ಅಶುದ್ಧವಾಗಿರುವಂಥದ್ದು ಇದೆ, ನಿನಗದು ಅಶುದ್ಧ ಎಂಬುದಾಗಿ
ಕಾಣಿಸೋದಿಲ್ಲ. ಆದರೆ ವಾಕ್ಯ ಹೇಳಿದಾಗ ಅದು ಅಶುದ್ಧ ಎಂಬುದಾಗಿ ನಿನಗೆ ಗೊತ್ತಾಗುತ್ತೆ. ಮಾಟ ಮಂತ್ರ ಕಾರ್ಯಗಳಾಗಿರಲಿ, ಇನ್ನೊಂದು ಮುನ್ನೊಂದು ಕಾರ್ಯಗಳಾಗಿರಲಿ, ಹಿರಿಯರು ಮಾಡ್ಕೊಂಬಂದಿದ್ದಾರೆ. ಇಲ್ಲ, ಮಾಡಲಾರ್ದಿದ್ರೆ ಏನಾದರೂ ಆಗುತ್ತೇನೋ ಅಂತೇಳಿ ಭಯ ಯಾವುದು ಪಡಬೇಕಾಗಿರುವುದು ಅವಶ್ಯಕತೆ ಇಲ್ಲ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಎರಡನೇದಾಗಿ ಏನು ಮಾಡ್ತಾನಂತ ದೇವರು ಪ್ಯೂರಿಫೈ ಮಾಡ್ತಾನೆ, ನಿನ್ನನ್ನು ಶುದ್ಧಿ ಮಾಡ್ತಾನೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಏನು ಮಾಡ್ತಾನಂದರೆ ಆ ಒಂದು ಇದ್ರ ಮೇಲೆ, ಚಕ್ರದ ಮೇಲೆ ಏನು ಮಾಡಿದ, ಎಲ್ಲ ಮಣ್ಣನ್ನು ಹಾಕಿದ ಮೇಲೆ ಅದಕ್ಕೆ ಅಂದವಾದಂಥ ಒಂದು ಪಾತ್ರೆಯಾಗಿ ರೂಪ ಕೊಟ್ಟ ಮೇಲೆ ಏನು ಮಾಡ್ತಾನೆ, ಅದಕ್ಕೆ ಶಾಖವನ್ನು ಕೊಡ್ತಾನೆ. ಏನು ಕೊಡ್ತಾನೆ ರೀ? ಶಾಖವನ್ನು ಕೊಟ್ಟ ಮೇಲೆ ಅದು ಒಂದು ಅಂದವಾದಂಥ ಪಾತ್ರೆಯಾಗಿ ರೂಪುಗೊಂಡ ಮೇಲೆ ಆಯಿತು. ಯಾರನ್ನ ಅಡ್ಡಾಡಲಿ, ಯಾರನ್ನ ಹೊಡಿಲಿ, ಯಾರೆಲ್ಲ ಬೀಳಲಿ ಅಂತೇಳಿ ಅವನ್ನ ಎಲ್ಲಾದ್ರೂ ಹೊರಗಿಡ್ತಾನೆ ರೀ. ಏನು ಮಾಡ್ತಾನೆ? ಅದನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಏನು ಮಾಡ್ತಾನೆ? ಸಂರಕ್ಷಣೆ ಮಾಡ್ತಾನೆ. ಆತನು ಕಾಯ್ತಾನೆ. ಮೂರನೇ ಪಿ ಏನು? ಪ್ರೊಟೆಕ್ಷನ್. ಮೂರನೇದೇನು ರೀ? ಪ್ರೊಟೆಕ್ಷನ್. ಮೊದಲನೇದು ಪ್ಲ್ಯಾನ್, ಎರಡನೇದು ಪ್ಯೂರಿಫೈ, ಮೂರನೇದು ಪ್ರೊಟೆಕ್ಷನ್. ಆತನು ಏನು ಮಾಡ್ತಾನೆ? ಕಾಯ್ತಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನಲ್ಲಿಯೇ, ಆತನಲ್ಲಿಯೇ ಇದ್ದರೆ, ಆತನ ಪಕ್ಕೆಯ ಮರೆಯಲ್ಲಿಯೇ ಇದ್ದರೆ ನಮಗೇನಿದೆ? ಆಶ್ರಯ ಇದೆ. ಆಶ್ರಯ ಎಲ್ಲಿದೆ ರೀ? ದೇವರಲ್ಲಿ ಮಾತ್ರ ಇದೆ. ಆತನ ಪಕ್ಕೆಯ ಮರೆಯನ್ನು ನೀನು ಆಶ್ರಯಿಸಿಕೊಳ್ಳುವಿ, ಆತನೇ ನಿನಗೆ ಕೇಡ್ಯವು ಗುರಾಣಿಯು ಆಗಿರುವನು. 91ನೇ ಕೀರ್ತನೆ ಗೊತ್ತಲ್ಲ? ಅದು ಚೆನ್ನಾಗಿ ಓದುವಂಥವ್ರು ಆಗಬೇಕು. ಚಿಕ್ಕ ಮಕ್ಕಳು ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ಯಾವ್ದು ಮುಟ್ಟಬೇಕು? ನೀವು ಬೈಬಲ್ ಮುಟ್ಟಬೇಕು. ಮುಂಜಾನೆ ಎದ್ದ ತಕ್ಷಣ ಯಾವ್ದು ಹುಡುಕ್ಬೇಕು? ಬೈಬಲನ್ನು ಹುಡುಕಿ ನಿಮಗೆ ಎಷ್ಟು ವಚನಗಳು ಬರ್ತಾವೆ ಅಷ್ಟು ವಚನಗಳು ಓದ್ರಿ. ಅಲ್ಲೆಲ್ಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಆತನು ನಮ್ಮನ್ನು ಏನು ಮಾಡ್ತಾನೆ? ಒಂದು ಯೋಜನೆಯನ್ನು ರೆಡಿ ಮಾಡಿದ ಮೇಲೆ ಆತನು ನಮ್ಮನ್ನು ಏನು ಮಾಡ್ತಾನೆ ರೀ? ಶುದ್ಧಿ ಮಾಡಿದ ಮೇಲೆ ನಮ್ಮನ್ನು ಏನು ಮಾಡ್ತಾನೆ? ಆತ ಕಾಯ್ತಾನೆ. ಏನು ಮಾಡ್ತಾನೆ? ಕಾಯ್ತಾನೆ. ಯಾವ ಕೆಡುಕನು ನಿನ್ನ ಮೇಲೆ ಬೀಳಲಾರದ ಹಾಗೆ, ಯಾವ ಶತ್ರುವಿನ ಕಣ್ಣುಗಳು ನಿನ್ನ ಮೇಲೆ ಬೀಳದ ಹಾಗೆ ನಿನ್ನನ್ನು ಏನು ಮಾಡ್ತಾನೆ? ಆತ ಕಾಪಾಡ್ತಾನೆ, ಸಂರಕ್ಷಣೆಯನ್ನು ಮಾಡ್ತಾನೆ. ಅದ್ರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆರೆಮೀಯನೇ ನೀನು ಹೋಗಿ ಏನು ಮಾಡು? ಕುಂಬಾರನ ಮನೆಗೆ ಹೋಗು. ಹಲ್ಲೆಲೂಯಾ. ಅವಾಗ ಹೇಳ್ತಾನೆ. ಅದೆಲ್ಲ ಮಾಡುವುದನ್ನು ಯಾರು ನೋಡಿದರು? ಯೆರೆಮೀಯನು ನೋಡಿದ. ಯೆರೆಮೀಯನು ನೋಡಿದ ಮೇಲೆ ಹೇಳ್ತಾ ಇದ್ದ ಅಲ್ಲಿ, ಯಾಕಂದರೆ ದೇವ್ರು ಏನಾಗಿದ್ದಾನಂತ? ಸರ್ವಜ್ಞ. ಹಲ್ಲೆಲೂಯಾ. ಏನ್ರಿ? ಎಲ್ಲ ಜ್ಞಾನಕ್ಕೆ ಮೂಲ ಯಾರು? ದೇವರು. ಅದ್ರ ಸಲುವಾಗಿ ದೇವ್ರು ವಾಕ್ಯ ಹೇಳ್ತಾ, ಜ್ಞಾನದಿಂದಲೇ ಆಕಾಶವನ್ನು ನೀನು ನಿರ್ಮಿಸಿದವನಾಗಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಜ್ಞಾನಿಯಾದಂಥ ಆ ದೇವರು ಯೆರೆಮೀಯನಿಗೆ ಉಪದೇಶ ಮಾಡ್ತಾ ಇದ್ದಾನೆ, ನೀನು ಕುಂಬಾರನ ಮನೆಗೆ ಹೋದರೆ ಮಾತ್ರ ನಾನು ಮಾತಾಡ್ತೀನಿ ಅಂತೇಳಿ ಹೇಳಿದ ಮೇಲೆ ಇಲ್ಲಿ ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ಆ ಜನರಿಗೆ, ಆ ಮಣ್ಣಿಗೆ ಆತನು ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಕೊಡ್ತಾನೋ, ಸಂರಕ್ಷಣೆ ಮಾಡ್ತಾನೋ, ಸಿದ್ಧ ಆದಮೇಲೆ ನಾನು ಕೂಡ ನಿಮ್ಮನ್ನು ಏನು ಮಾಡ್ತೀನಿ? ಸಂರಕ್ಷಣೆಯನ್ನು ಮಾಡ್ತೀನಿ. ಹಲ್ಲೆಲೂಯಾ. ಕೆಲವೊಂದು ಸಾರಿ ರಕ್ಷಣೆ ಹೊಂದಿದ ಮೇಲೆ ತಪ್ಪಿ ಹೋಗ್ತಾ ಇರ್ತಾರೆ. ಬೇಡವಾದ ವಿಷಯಗಳನ್ನು ಕೆಲವೊಂದು ಸಾರಿ ಮಾಡಿ ಲೋಕದೊಳಗಡೆ ಬಿದ್ದು ಹೋಗ್ತಾ ಇದ್ದಾರೆ. ಆದರೆ ಮತ್ತೆ ಪುನಃ ನಾನೇನು ಮಾಡ್ತೀನಿ? ಅವ್ರನ್ನ ಕರೆದುಕೊಳ್ತೀನಿ. ಹಲ್ಲೆಲೂಯಾ. ಕೆಲವೊಂದು ಮಡಿಕೆಗಳು ಮಾಡುವಾಗ ಏನಾಗ್ತವೆ? ಮುರಿದು ಹೋಗ್ತವೆ. ಮತ್ತೆ ಪುನಃ ಅವುಗಳನ್ನು ನಾನೇನು ಮಾಡ್ತೀನಿ? ಸಿದ್ಧ ಮಾಡ್ಕೊತೀನಿ ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ಆತನೇನು ಮಾಡಿದ? ಪ್ಲ್ಯಾನ್ ಮಾಡಿದ, ಪ್ಯೂರಿಫೈ ಮಾಡಿದ. ಈಗ ಮೂರನೇದಾಗಿ ಏನು ಮಾಡ್ತಾ ಇದ್ದಾನೆ? ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಯಾವುದೇ ವ್ಯಾಧಿ ಆಗಿರ್ಬೋದು, ರೋಗ ಆಗಿರ್ಬೋದು, ಬಾಧೆ ಆಗಿರ್ಬೋದು, ಯಾವುದೇ ಆಗಿರಲಿ, ಶತ್ರುವಿನ ಒಂದು ಕಾರ್ಯಗಳವೆಲ್ಲವುಗಳಿಂದ ದೇವರು ಏನು ಮಾಡ್ತಾನೆ? ಸಂರಕ್ಷಣೆಯನ್ನು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಇವೆಲ್ಲವುಗಳನ್ನು ನೋಡಿರ್ತಂಥ ಯೆರೆಮೀಯನಿಗೆ ಏನಾಗುತ್ತೆ? ಗೊತ್ತಾಗುತ್ತೆ, ಎಷ್ಟು ಒಳ್ಳೆ ದೇವರನ್ನು ನಾನು ಆರಾಧನೆ ಮಾಡ್ತಾ ಇದ್ದೇನೆ. ನನ್ನನ್ನು ಗರ್ಭದಲ್ಲಿರುವಾಗಲೇ ರೂಪಿಸಿದಂಥ ದೇವರು, ನನ್ನ ಗರ್ಭದಲ್ಲಿರುವಾಗಲೇ ನನಗಾಗಿ ಒಂದು ಯೋಜನೆಯನ್ನು ಸಿದ್ಧ ಮಾಡಿದಂಥ ದೇವರು, ನಾನು ಕೆಳಗಡೆ ಅಲ್ಲ ಮೇಲಾದವನಾಗಿ ಇರಬೇಕೆಂಬುದಾಗಿ, ಪರಲೋಕದ ನಿವಾಸಿ ಆಗಬೇಕೆಂಬುದಾಗಿ ನನ್ನನ್ನು ಕರೆದಂಥ ದೇವರು ಎಷ್ಟು ಒಳ್ಳೆ ದೇವರಲ್ಲ ಅಂತೇಳಿ ಅವಾಗ ಏನು ಮಾಡ್ತಾ ಇದ್ದಾನೆ ಯೆರೆಮೀಯನು? ಇನ್ನೂ ಹೆಚ್ಚಾಗಿ ದೇವರನ್ನು ಏನು ಮಾಡ್ತಾ ಇದ್ದಾನೆ ರೀ? ತಿಳ್ಕೊಳ್ತಾ ಇದ್ದಾನೆ ಪ್ರಿಯರೇ. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ 4ನೇ ಪಿ ಅದೇನಂದರೆ ಪವರ್. ಏನ್ರಿ? ಪವರ್ ಅಂದ್ರೆ ಏನ್ರಿ? ಶಕ್ತಿ. ಇನ್ನೊಂದು ಅರ್ಥ ಅಧಿಕಾರ. ಹಲ್ಲೆಲೂಯಾ. ಅಥಾರಿಟಿ ಅಂತೇಳಿನೂ ಬರುತ್ತೆ, ಪವರ್ ಅಂತ ಕೂಡ ಬರುತ್ತೆ. ಹಲ್ಲೆಲೂಯಾ. ಇವಾಗ ಯಾವ ಪಕ್ಷ ಪವರ್ನಾಗ ಐತ್ರಿ ಅಂತೇಳಿ ಅಂತಿರ್ತಾರೆ, ನೀವು ಕೇಳಿರ್ಬೋದು ಓದಿದಂಥ ಮಕ್ಕಳು. ಹಲ್ಲೆಲೂಯಾ. ಯಾವುದು ಲೀಡಿಂಗ್ ಪವರಲ್ಲಿರುವಂಥ ಒಂದು
ಪಕ್ಷ ಎಂಬುದಾಗಿ. ಅಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಧಿಕಾರದ ದೇವರಿಗೆ ಏನಿರುತ್ತೆ, ನಿಮ್ಮೆಲ್ಲರ ಮೇಲೆ, ನನ್ನ ಮೇಲೆ, ಎಲ್ಲರ ಮೇಲೆ ಏನಿರುತ್ತೆ, ಅಧಿಕಾರ ಇರುತ್ತೆ. ಇಲ್ಲೇ ಅನೇಕರು ಎಡವಿ ಬೀಳುವಂಥದ್ದು ಏನಂತ ಹೇಳ್ತೀವಿ ನಾವು. 9:21 ಓದ್ರಿ ಒಂದು ಸಾರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ. ಉತ್ತಮವಾದ ಬಳಕೆಗೆ 20ರಿಂದ ಓದಿಕೊಳ್ಳೋಣ. 19ರಿಂದ ನೋಡ್ರಿ, ಇನ್ನೂ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. ಓದ್ತೀನಿ ಕೇಳ್ರಿ. ದೇವರ ಇಷ್ಟವನ್ನು ಎದುರಿಸುವವರು ಇಲ್ಲದಿರುವಲ್ಲಿ ಆತನು ತಪ್ಪು ಹಿಡಿಯೋದು ಹೇಗೆ ಎಂದು ನನ್ನನ್ನು ಕೇಳುವಿ. ಎಲ್ಲೋ ಮನುಷ್ಯನೇ, ಹಾಗನ್ನಬೇಡ. ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅನೇಕರು ತಪ್ಪಿ ಹೋಗುವಂಥದ್ದು ಇಲ್ಲೇ ನಂದೇ ನಡಿಬೇಕ್ರಿ, ಇನ್ನೊಬ್ರದ್ದು ಯಾಕೆ? ಎಲ್ಲದನ್ನ ದೇವರು ಅಂತೇಳಿ ದೇವ್ರಿಗೆ ಏನೇನೋ ಮಾತುಗಳು ಮಾತಾಡ್ತಾರೆ. ಹಲ್ಲೆಲೂಯಾ. ಎಲ್ಲ ದೇವರೇ ಬರಮಾಡಿ ನಂಬರ್ದಿನ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ಕುಂಬಾರನ ಕೈಯಲ್ಲಿ ಒಂದು ವೇಳೆ ಮಡಿಕೆ ಒಡೆದೋಗೋಕ್ಕೆ ಕಾರಣ ಏನಾಗಿರ್ಬೋದು, ಕುಂಬಾರ ಆ ಕಡೆ ಈ ಕಡೆ ಅದು ಇದು ಆಲೋಚನೆ ಮಾಡ್ಕೊಂತ ಮಾಡಿದರೆ ಏನಾಗುತ್ತಾ, ಒಡೆದೋಗುತ್ತೆ. ಎರಡನೇದಾಗಿ ಮಣ್ಣು ಸರಿಗಿಲ್ಲ ಅಂದ್ರೆ ಏನಾಗುತ್ತಾ, ಒಡೆದೋಗುತ್ತೆ. ಹಲ್ಲೆಲೂಯಾ. ಇಬ್ಬರದ್ದು ತಪ್ಪಿದೆ ಇಲ್ಲಿ. ಯಾರ್ದು? ಕುಂಬಾರಂದು ತಪ್ಪಿದೆ, ಮಣ್ಣಿಂದು ತಪ್ಪಿದೆ. ಆದರೆ ಆತ್ಮಿಕವಾದ ಜೀವಿತದಲ್ಲಿ ನಾವು ನೋಡುವಾಗ ದೇವರು ಎಂದಿಗೂ ಕೂಡ ತಪ್ಪು ನಮ್ಮ ಜೀವಿತದಲ್ಲಿ ಆತ ಮಾಡೋದಿಲ್ಲ. ಹಲ್ಲೆಲೂಯಾ. ಆ ಕುಂಬಾರ, ಪರಮ ಕುಂಬಾರ ಏನು ಮಾಡ್ತಾನ್ರಿ, ನಾವು ಬಿದ್ದು ಹೋಗ್ತಾ ಇರ್ತೀವಿ, ನಮ್ಮನ್ನು ಆತ ಏನು ಮಾಡ್ತಾ ಇರ್ತಾನೆ, ಎಬ್ಬಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ನಾವೇ ಬೀಳ್ತಾ ಇರ್ತೀವಿ, ನಾವೇ ಒಡೆದು ಹೋಗ್ತಾ ಇರ್ತೀವಿ ಹೊರತಾಗಿ ದೇವರು ಎಂದಿಗೂ ಕೂಡ ನಮ್ಮನ್ನು ಒಡೆದು ಹೋಗುವ ಹಾಗೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಪವರ್ ಅಂದರೆ ನಮ್ಮೆಲ್ಲರ ಮೇಲೆ ಅಧಿಕಾರ ಯಾರಿಗಿದೆ, ದೇವರಿಗಿದೆ. ಅದೆಲ್ಲ ಕುಂಬಾರ ರೆಡಿ ಮಾಡಿದ್ಮೇಲೆ ಮಾರೋದು ಯಾರು ಮಾಡ್ತಾರೆ? ಬೇರೆಯವ್ರು ಯಾರು ಬಂದು ಮಾಡ್ತಾರೆ. ಅದನ್ನು ಯಾರು ಮಾಡ್ತಾರೆ? ಯಾರು ರೆಡಿ ಮಾಡಿದಾರೋ ಅವರೇ ಮಾಡ್ತಾರೆ. ಅದರ ಮೇಲೆ ಎಲ್ಲ ಕಂಪ್ಲೀಟಾಗಿ ಅಧಿಕಾರ ಯಾರಿಗಿದೆ? ಕುಂಬಾರನಿಗೆ. ಅದರಂಗೆ ದೇವ್ರಿಗೂ ಕೂಡ ಯಾರ ಮೇಲೆ ಅಧಿಕಾರ ಇದೆ? ನಮ್ಮ ಮೇಲೆ ಅಧಿಕಾರ ಇದೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಎಲ್ಲೋ ಮನುಷ್ಯನೇ, ದೇವರಿಗೆ ನೀನು ಪ್ರಶ್ನೆ ಮಾಡ್ತೀಯಾ? ಅನೇಕರು ದೇವ್ರಿಗೆ ಪ್ರಶ್ನೆ ಮಾಡ್ತಾರೆ. ಅನೇಕರು ದೇವ್ರ ಮೈಯಾಗ ಬಂದದಂತೇಳಿ ಏನೇನೋ ಒಂದೊಂದು ಥರ ಮಾಡ್ತಾ ಇರ್ತಾರೆ. ದೇವ್ರು ಯಾವತ್ತು ಮೈಯಾಗ ಬರಲ್ಲ. ನಮ್ಮಲ್ಲಿ ಇದಾನ ಆತ, ನಮ್ಮ ಒಳಗಡೆ ಇದಾನ. ಆದರೆ ಆತ ಕೇಕೆ ಹಾಕೋದು, ಸರಾಯಿ ಕುಡಿಯೋದು, ಗಾಂಜಾ ಸೇದೋದು, ಅವ್ರಂಗೆ ಇವ್ರಂಗೆ ಇದು ಮಾಡೋದು, ಅಲ್ಲಿ ಇಲ್ಲಿ ಹೇರೋದು, ಹಂಗೆಲ್ಲ ದೇವರು ಮಾಡಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆತನು ನಮ್ಮನ್ನು ಕಾಯ್ತಾನೆ ಅಂತ. ಆತನು ಕಾದ ಮೇಲೆ ನಮ್ಮೆಲ್ಲರಿಗೆ ಕ್ರಮವಾದ ಶಿಕ್ಷಣ ಕೊಡುವುದಕ್ಕಾಗಿ ನಮ್ಮ ಮೇಲೆ ಎಲ್ಲದರ ಮೇಲೆ ಏನಿರುತ್ತೆ, ಆತನಿಗೆ ಅಧಿಕಾರ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಕುಂಬಾರನ ಮನೆಗೇ ನೀನು ಹೋಗು, ಕುಂಬಾರನ ಮನೆಗೆ ಹೋದ್ರೇ ನಿನಗೆ ಏನು ಮಾಡ್ತೀನಿ ನಾನು, ಅಲ್ಲಿ ಮಾತಾಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ದೇವ್ರು ಏನು ಮಾತಾಡಿದ್ರು? ಮೊದಲನೇದಾಗಿ ಆತನ ತಲೆಯಲ್ಲಿ, ಆತನಲ್ಲಿ ಏನಿದೆ, ನಮ್ಮ ಮೇಲೆ ಒಂದು ಒಳ್ಳೆಯ ಯೋಜನೆ ಇದೆ. ಆ ಯೋಜನೆ ಏನು? ನಾವೆಲ್ಲರೂ ಇಲ್ಲೇ ಏನಾಗಬಾರ್ದು, ಇರಬಾರ್ದು, ಪಾತಾಳಕ್ಕೆ ಇಳಿದು ಹೋಗ್ಬಾರ್ದು. ಆತನ ಯೋಜನೆ ಏನ್ರಿ? ನಾವೆಲ್ಲರೂ ಪರಲೋಕಕ್ಕೆ ಸೇರಬೇಕು. ಹಲ್ಲೆಲೂಯಾ. ನಾವು ಪರಲೋಕಕ್ಕೆ ಸೇರಬೇಕಾದ್ರೆ ಪಾಪಿಗಳಾಗಿದ್ದರೆ ನಾವು ಸೇರಲ್ಲ. ನಾವು ಯಾರ ರಕ್ತದಲ್ಲಿ ತೊಳೆಯಲ್ಪಡಬೇಕು? ಯೇಸು ಕ್ರಿಸ್ತನ ರಕ್ತದಾಗ ತೊಳೆಯಲ್ಪಟ್ರೆ ಎಲ್ಲ ಹೊಲಸಾಗತ್ತೆ ರೀ ಅಂತೇಳಿ ಅಂತೀರಿ ನಾವು. ಮತ್ತೆ ಹಲ್ಲೆಲೂಯಾ. ರಕ್ತ ಹಚ್ಚಿದ್ರೆ ಏನಾಗುತ್ತೆ? ಹೊಲಸಾಗತ್ತ. ಆ ರಕ್ತ ಅಲ್ಲ. ಯಾವ ರಕ್ತ? ಆತ್ಮಿಕವಾದ ರಕ್ತ. ಅಂದರೆ ನಂಬುವುದರಿಂದ ನಾವು ನಂಬಿಕೆ ಇಡ್ತೀವಿ ದೇವರಲ್ಲಿ, ನಾವು ವಿಶ್ವಾಸ ಇಡ್ತೀವಿ ದೇವರಲ್ಲಿ, ನಾವು ನಂಬುತ್ತೀವಿ ಸತ್ಯವೇದವನ್ನು, ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಾತನ್ನು. ಆತ್ಮಿಕವಾಗಿ ನಾವೇನಾಗಿದ್ದೀವಿ ರೀ? ತೊಳೆಯಲ್ಪಟ್ಟಂಥ ದೇವರ ಮಕ್ಕಳಾಗಿದ್ದೀವಿ. ಹಲ್ಲೆಲೂಯಾ. ಎರಡನೇದಾಗಿ ನಾವೇನಾಗಬೇಕು? ಶುದ್ಧರಾಗಿರಬೇಕು. ಮೂರನೇದಾಗಿ ನಾವು ಶುದ್ಧರಾದರೆ ದೇವ್ರು ಏನು ಮಾಡ್ತಾನೆ? ನಮ್ಮನ್ನು ಕಾಯ್ತಾ ಇರ್ತಾನೆ, ಕಾಪಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಅವಾಗವಾಗ ಶಾಖ ಕೊಡ್ತಾ ಇರ್ತಾನೆ ತಪ್ಪಿ ಹೋದಾಗ. ಹಲ್ಲೆಲೂಯಾ. ಅಂದರೆ ಕೆಲವೊಂದು ಟೈಮ್ನಾಗ ಏನೋ ಒಂದು ರೀತಿಯಲ್ಲಿ ನಾವು ತಪ್ಪಾದ ಮಾರ್ಗದಲ್ಲಿ ನಡೀತಾ ಇರ್ತೀವಿ. ಯಾಕೆ ಹೇಳ್ರಿ?
ಸರಿಯಾದ ಮಾರ್ಗದಲ್ಲಿ ನಡೆದು ಕೆಲವು ಜನರಿಗೆ ಸಾಕಾಗಿರುತ್ತೆ. ಏನಪ್ಪ ಅದೇ ಹಾಡುಗಳು, ಅದೇ ವಾಕ್ಯ, ಅದೇ ಎಲ್ಲ ಅದೇ ಇರುತ್ತೆ, ಬೇರೆ ಏನು ಇಲ್ಲ. ಹಲ್ಲೆಲೂಯಾ. ಅಲ್ಲಿಗೆ ಹೋದ್ರನ್ನ ಅದು ಬೇರೆ ಬೇರೆ ಮಾಡ್ತಿರ್ತಾರೆ, ಹಿಂಗೆ ಅದು ಇದು ಅಂತೇಳಿ ಎಲ್ಲ ಕೆಲವು ಜನರಿಗೆ ಆಲೋಚನೆಗಳು ಬರ್ತಾ ಇರುತ್ತೆ. ಭಾಳ ಬುದ್ಧಿವಂತರು, ಭಾಳ ನಿಪುಣರು ಜಾಸ್ತಿ ಆಗಿಬಿಟ್ರೆ ಗುಂಗಾಣಿ ಹೊಡ್ಯಾಡ್ತಾ ಇರುತ್ತೆ. ಎಲ್ಲ ಮಾಡಿದ್ರೆ ಇದೆಯಲ್ಲ, ಅಯ್ಯರು ಬರ್ತಾರೆ, ಒಂದು ತಾಸು ಹೇಳ್ತಾರೆ, ಹೋಗಿಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಅದಲ್ಲ. ಹಲ್ಲೆಲೂಯಾ. ದೇವ್ರು ಏನು ಮಾಡ್ತಾ ಇರ್ತಾನೆ ರೀ? ಕಾಯ್ತಾ ಇರ್ತಾನೆ. ಆತನು ನೋಡ್ತಾ ಇರ್ತಾನೆ, ಆತನು ಸಂರಕ್ಷಣೆಯನ್ನು ಕೊಡ್ತಾ ಇರ್ತಾನೆ. ನಾವು ಬಿದ್ದು ಹೋದಾಗಲೂ ಪುನಃ ನಮ್ಮನ್ನು ಆತನ ಏನು ಮಾಡ್ತಾನೆ? ಎಬ್ಬಿಸಿ ನಿಲ್ಲಿಸ್ತಾನೆ. ಎಲ್ಲಿವರೆಗೂ? ಸಮಾಧಿ ಸೇರೋವರೆಗೂ. ಒಬ್ಬ ಮನುಷ್ಯ ಸಮಾಧಿ ಸೇರೋವರೆಗೂ ಕೂಡ ದೇವರ ಕೃಪೆ ಏನು ಮಾಡ್ತಾ ಇರ್ತಾವನ್ನ ಹಿಂಬಾಲಿಸ್ತಾ ಇರುತ್ತೆ. ನೀನು ನಂಬು, ನೀನು ಪಾತಾಳಕ್ಕೆ ಎಳೆದು ಹೋಗ್ಬೇಡ, ಭಯಂಕರವಾದಂಥ ಕಾರ್ಯಗಳಲ್ಲಿ ಇದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ನಾಲ್ಕನೇದಾಗಿ ಏನಿದೆ? ದೇವರಿಗೆ ನಮ್ಮ ಮೇಲೆ ಅಧಿಕಾರ ಇದೆ. ದೇವ್ರ ವಾಕ್ಯ ಹೇಳುತ್ತೆ, ಹೊಸದಾದಂಥ ಆಕಾಶ, ಹೊಸದಾದಂಥ ಭೂಮಿ. ಈ ಭೂಮಿ ಏನಾಗ್ಬಿಡುತ್ತೆ? ಅಳೆದು ಹೋಗ್ಬಿಡುತ್ತೆ. ಈ ಆಕಾಶ ನೋಡ್ತಾ ಇದೀವಲ್ಲ, ಆ ಆಕಾಶ ಏನಾಗ್ಬಿಡುತ್ತೆ? ಅಳೆದು ಹೋಗ್ಬಿಡುತ್ತೆ, ನಾಶವಾಗಿ ಹೋಗ್ಬಿಡ್ತವೆ. 22ನೇ ಗ್ರಂಥ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ ನೀವು ಓದ್ಕೊಳ್ರಿ. ಅಲ್ಲಿ ಹೇಳುತ್ತೆ, ಹೊಸದಾದ ಆಕಾಶ, ಹೊಸದಾದ ಭೂಮಿ, ಮದುವಣಗಿತ್ತಿ ಪರಲೋಕದಿಂದ ಏನು ಮಾಡ್ತಾ ಇದ್ದಾಳಂತೆ? ಇಳಿದು ಬರ್ತಾ ಇದ್ದಾಳೆ. ಅವತ್ತೆಲ್ಲ ದೇವರು ನಂಬಿದಂಥ ಮಕ್ಕಳೇ ಈ ಭೂಮಿಯ ಮೇಲೆ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಏನಂತೇಳಿ? ಕುಂಬಾರನ ಮನೆಗೆ ನೀನು ಹೋಗು, ಆ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೋ ನೀವು ಕೂಡ ನನ್ನ ಕೈಯಲ್ಲಿದ್ದೀರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ಕಷ್ಟಗಳು ಬಂದಾಗ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ ನಾವು ಅಂದುಕೊಳ್ಬೇಕು. ಹಲ್ಲೆಲೂಯಾ. ಮಂತ್ರಿ ರಾಜೊಂದು ಕತೆ ಕೇಳಿರಲ್ಲ, ಅದರಂಗೆ ನಮಗೆ ಆಗೋದೆಲ್ಲ ಒಳ್ಳೆಯದಕ್ಕೆ, ಕೆಟ್ಟದಕ್ಕೆ ಅಲ್ಲ. ಹಲ್ಲೆಲೂಯಾ. ಇವತ್ತು ಕಷ್ಟ ಬಂದಿದೆ ಅಂತಂದರೆ ಏನು ಅನ್ಕೊಬೇಕು? ಒಳ್ಳೆಯದೇ ಅನ್ಕೊಬೇಕು. ಹಲ್ಲೆಲೂಯಾ. ಸಾಲ ಆಗಿದೆ ಅಂದರೆ ದೇವರು ಅದನ್ನು ತೀರಿಸುವಂಥ ಸಾಮರ್ಥ್ಯವನ್ನು ದೇವರು ನಿನಗೆ ಕೊಡ್ತಾನೆ. ಹಲ್ಲೆಲೂಯಾ. ಎಕ್ಸಾಂಪಲ್ ಇದೇ ಹೇಳ್ತೀನಿ, ಇದೇ ಮನೆಯಲ್ಲಿ, ಇದೇ ಎಲ್ಲಿ ತಗ್ನಾಗಿದ್ದೀವಿ ನಾವು, ಈಗ ಎಲ್ಲಿ ಬಂದ್ವಿ? ಮೇಲ್ಗಡೆ ಬಂದ್ವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರಂಗೆ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನೆ? ಅನುಕೂಲ ಮಾಡ್ತಾನೆ. ಯಾವುದೇ ಆಗಿರಲಿ, ಅದು ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದು ಇಲ್ಲ. ಹಲ್ಲೆಲೂಯಾ. ದೇವರು ಒಂದು ಯೋಜನೆಯನ್ನು ಇಟ್ಟಿದ್ದಾನೆ, ಆ ಯೋಜನೆ ಪ್ರಕಾರವಾಗಿ ನಿನ್ನ ಜೀವಿತದಲ್ಲಿ ಆತನು ಕಾರ್ಯ ಮಾಡ್ತಾನೆ. ಆದರೆ ದೇವರಿಗೆ ಮಾತ್ರ ನಾವು ಪ್ರಶ್ನೆಯನ್ನು ಮಾಡಬಾರ್ದು. ಹಲ್ಲೆಲೂಯಾ. ಆತನಿಗೆ ವಿಧೇಯತೆ ಉಳ್ಳವರಾಗಿ ನಾವು ನಡೆದುಕೊಂಡ್ರೆ ಸಾಕು. ಆ ವಿಧೇಯತೆಗೆ ಮೆಚ್ಚಿ ಯೋಸೇಫನಿಗೆ ಮಾಡಿದ ರೀತಿಯಲ್ಲಿ, ದಾವಿದನಿಗೆ ಮಾಡಿದ ರೀತಿಯಲ್ಲಿ, ಅನೇಕ ಭಕ್ತರಿಗೆ ಮಾಡಿದ ರೀತಿಯಲ್ಲಿ ನಮ್ಮನ್ನು ಏನು ಮಾಡ್ತಾನೆ ರೀ? ಉನ್ನತವಾದಂಥ ಸ್ಥಾನಕ್ಕೆ ಆತನು ತಗೊಂಡು ಬರ್ತಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರು ನಿನ್ನನ್ನು ಶುದ್ಧಿ ಮಾಡಿದ್ದಾನೆ, ಪುನಃ ಮತ್ತೆ ನೀನು ಲೋಕದ ಕಡೆಗೆ ಹೋಗಬಾರದು ಎಂಬುದಾಗಿ ಇವತ್ತು ಆತನು ಮಾತನಾಡಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ದೇವರ ಮಾತುಗಳನ್ನು ನೀವು ನಂಬುವವರಾಗಿರ್ರಿ. ಇವತ್ತಿನ ದಿನ ಮತ್ತೆ ಪುನಃ ಬರಲ್ವೇನೋ? ಇವತ್ತಿನ ಮಾತುಗಳು, ದೇವರ ಮಾತುಗಳು ಪುನಃ ಬರಲ್ವೇನೋ? ಒಂದು ಸಾರಿ ಆಲೋಚನೆ ಮಾಡು. ದೇವರು ಇವತ್ತು ಮಾತಾಡಿದಾನಂದರೆ ನೀವು ಯಾರೋ ತಪ್ಪಿ ಹೋಗ್ತಾ ಇದ್ದೀರಿ. ದೇವರು ಇವತ್ತು ಮಾತಾಡಿದಾನಂದರೆ ಆತನ ಯೋಜನೆಯಿಂದ ನೀವು ತಪ್ಪಿ ಹೋಗ್ತಾ ಇದ್ದೀರೇನೋ? ದೇವರನ್ನು ನಂಬಿದಾಗಲೂ ಯಾವುದೋ ಒಂದು ವಿಷಯಗಳಲ್ಲಿ ನೀವು ತಪ್ಪಿ ಹೋಗಿದ್ದೀರೇನೋ? ಸತ್ಯವೇದ ಹೇಳ್ತಾ ಇದೆ, ಕ್ರಿಸ್ತನ ರಕ್ತದಿಂದ ನಾವೆಲ್ಲರೂ ಶುದ್ಧರಾಗಿದ್ದೇವೆ. ಪುನಃ ತಪ್ಪು ಮಾಡಿದರೆ ಪಾಪದ ಪ್ರತಿಫಲವನ್ನು ಅವರೇ ಉಣ್ಣಬೇಕಾಗುತ್ತದೆ, ಮತ್ತೆ ಬೇರೆ ಯಾವ ಒಂದು ಪ್ರಾಯಶ್ಚಿತ್ತ ಇಲ್ಲ ಎಂಬುದಾಗಿ 10ನೇ ಅಧ್ಯಾಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪುನಃ ಬೇಕಂತಲೇ ತಪ್ಪು ಮಾಡಿದವರಿಗೆ ಪಶ್ಚಾತ್ತಾಪ ಇಲ್ಲ ಎಂಬುದಾಗಿ. ನೀನು ಒಂದು ವೇಳೆ ಇಲ್ಲಿ ಬಂದಾಗ ಇಲ್ಲಿಯ ಥರ ಮನೆಗೆ ಹೋದಾಗ, ಕೆಲಸಕ್ಕೆ ಹೋದಾಗ, ಇನ್ನೊಂದು ಸ್ಥಳಕ್ಕೆ ಹೋದಾಗ ಇನ್ನೊಂದು ರೀತಿಯಲ್ಲಿ ನೀನು ಜೀವಿಸ್ತಾ ಇದೆಯೇನೋ? ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯ ಯೋಜನೆ ಇಟ್ಕೊಂಡಿದ್ದಾನೆ. ದೇವರು ನಿನಗಾಗಿ ಪರಲೋಕವನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ದೇವರು ನಿನ್ನನ್ನು ತನ್ನ ಸ್ವಂತ ರಕ್ತದ ಮೂಲಕವಾಗಿ ತೊಳೆದು ಶುದ್ಧಿಪಡಿಸಿದ್ದಾನೆ. ದೇವರು ನಿನಗೆ ಮೂರನೇದಾಗಿ ಆತನು ಕಾಯ್ತಾ ಇದ್ದಾನೆ, ಅನುದಿನವೂ ಕಾಯ್ತಾ ಇದ್ದಾನೆ. ನೀನು ಹೋಗುವಾಗಲೂ ಬರುವಾಗಲೂ ಆತನು ಕಾಯ್ತಾ ಇದ್ದಾನೆ. ಆತನು ನಿನಗೆ ಆಶ್ರಯವಾಗಿದ್ದಾನೆ. ಪ್ರಿಯಳೇ, ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ಆ ಆಶ್ರಯವಾಗಿರತಕ್ಕಂಥ ದೇವರಿಗೆ ನಿನ್ನ ಎಲ್ಲದರ ಮೇಲೆಯೂ ಆತನಿಗೆ ಅಧಿಕಾರ ಉಂಟು ಎಂಬುದಾಗಿ. ಹಿ ಹ್ಯಾಸ್ ಅ ಪವರ್ ಓವರ್ ಯು. ಆತನಿಗೆ ನಿನ್ನ ಎಲ್ಲದರ ಮೇಲೆ ಆತನಿಗೆ
ಆತನಿಗೆ ಅಧಿಕಾರ ಉಂಟು. ಆತನಿಗೆ ವಿಧೇಯನಾಗಿ ನೀನು ಜೀವಿಸುವುದೇ ಆದರೆ ಆತನ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನನ್ನು ಉನ್ನತವಾಗಿ ಇಡುವ ದೇವರಾಗಿದ್ದಾನೆ ಎಂಬುದಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸತ್ಯವೇದ ಹೇಳ್ತಾ ಇದೆ, ನೀನು ಭಯಪಡಬೇಡ, ನೀನು ಭಯಪಡಬೇಡ, ನೀನು ಭಯಪಡಬೇಡ. 365 ಸಾರಿ ಹೇಳ್ತಾ ಇದೆ, ನೀನು ಭಯಪಡಬೇಡ, ಯಾವ ಕಾರ್ಯಗಳಿಗಾಗಿಯೂ ನೀನು ಭಯಪಡಬೇಡ, ನಾನು ನಿನಗಾಗಿ ಒಂದು ಒಳ್ಳೆಯ ಯೋಜನೆಯನ್ನು ಸಿದ್ಧ ಮಾಡಿದ್ದೇನೆ. ಯೆರೆಮೀಯನೇ, ನೀನು ಭಯಪಡಬೇಡ, ನೀನು ಮಾತುಗಳನ್ನು ಮಾತಾಡಬೇಕು ಎಂಬುದಾಗಿ. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ವಾಕ್ಯವನ್ನು ಕೇಳಿದಂತೆ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಇವರು ಯಾರು ತಪ್ಪಿ ಹೋಗಬಾರ್ದು. ಇವರೆಲ್ಲರ ರಕ್ಷಣೆ ಮಾರ್ಗದಲ್ಲಿ ಅನುದಿನವೂ ಸ್ಥಿರವಾಗಿ ನಿಂತುಕೊಂಡು ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರದ ಹಾಗೆ ಇವರನ್ನು ಸಾಕಿ ಸಲಹಿ ಕಾರ್ಯ ಮಾಡಿ ಕಾಪಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ವಾಕ್ಯವನ್ನು ಮರೆಯಲಾರದ ಹಾಗೆ ಈ ಮಕ್ಕಳನ್ನು ಸ್ವಾಮಿ ಆಧರಿಸು, ಸಂತೈಸು. ಒಳ್ಳೆಯ ಜ್ಞಾಪಕ ಶಕ್ತಿಯನ್ನು ಈ ಮಕ್ಕಳಿಗೆ ಅನುಗ್ರಹ ಮಾಡು. ಇಲ್ಲಿ ಬಂದಿರತಕ್ಕಂಥ ಎಲ್ಲರನ್ನ, ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರನ್ನ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇನೆ. ನಿನ್ನ ಕಾರ್ಯ ಮಾಡಿ ಬಲಪಡಿಸಿ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಜಯವನ್ನು ಅನುಗ್ರಹ ಮಾಡಬೇಕೆಂಬುದಾಗಿ 2020 ಜಯದ ವರ್ಷ ಎಂಬುದಾಗಿ ಹೇಳಿದ್ದೀಯ. ಇವತ್ತಿನವರೆಗೂ ಯಾವ ಸಮಸ್ಯೆ ಇವರನ್ನ ಆಳ್ತಾ ಇದೆಯೋ ಕರ್ತನೆ, ನಿನ್ನ ವಾಕ್ಯ ಹೇಳ್ತಾ ಇದೆ, ಸಮಸ್ಯೆಯ ಮೇಲೆ ಯಾವಾಗ ಮೋಶೆ ಕೋಲನ್ನು ಚಾಚಿದನೋ ಆ ಸಮಸ್ಯೆ ಎಲ್ಲವೂ ಸಮಾಧಾನವಾಗಿ ಉತ್ತರವಾಗಿ ಮಾರ್ಪಟ್ಟಿತು ಎಂಬುದಾಗಿ. ಹಾಲೆಲೂಯ. ಇವತ್ತು ನಿಮ್ಮ ಜೀವಿತದಲ್ಲಿರುವಂಥ ಸಮಸ್ಯೆಗೂ ಕೂಡ ದೇವರೇ ಉತ್ತರವಾಗಿದ್ದಾನೆ. ದೇವರು ಇವರೆಲ್ಲರ ಸಮಸ್ಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಸಮಾಧಾನವಾಗಿ ಮಾರ್ಪಡಲಿ. ಇವರೆಲ್ಲರ ಆತ್ಮಿಕ ಜೀವಿತಗಳು ಉನ್ನತವಾದ ಸ್ಥಾನಕ್ಕೆ ಎಬ್ಬಿಸಲ್ಪಡಲಿ. ಅದ್ಭುತ ಆಶ್ಚರ್ಯ ಕಾರ್ಯಗಳು ಇವರ ಜೀವಿತದಲ್ಲಿ ನಡೆಯಲಿ. ಮಕ್ಕಳ ಸಂತಾನ ಭಾಗ್ಯ, ಮದುವೆ, ಕಲ್ಯಾಣ ಭಾಗ್ಯ, ಇನ್ನು ಅನೇಕವಾಗಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಕರ್ತನೆ ಈ ಮಕ್ಕಳು ಉನ್ನತವಾದ ಸ್ಥಾನಕ್ಕೆ ಬೆಳೆಯುವಂತೆ ಕಾರ್ಯ ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಇವರೆಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸಿ ಕೊಡುತ್ತಾ, ಇವರ ಜೀವಿತದಲ್ಲಿ ಯಾವ ಕೊರತೆ ಇದೆಯೋ ಫಿಲಿಪ್ಪಿ 4:19 ಪ್ರಕಾರವಾಗಿ ಕೊರತೆಗಳನ್ನು ನೀನೇ ನೀಗಿಸುವ ದೇವರಾಗಿದೆ, ನೀನು ನೀಗಿಸಿದ್ದಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸರ್ಪಿಸಬೇಡಿ ಒಂದು ದೇವ ಪ್ರಮುಖ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಈ ಲೋಕಕ್ಕೆ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಬಂದಿರತಕ್ಕಂಥ ಇವರ ಸಂಗಡದಲ್ಲಿ ಎಲ್ಲ ದೈವ ಭಕ್ತರು, ದೈವ ಸೇವಕರು, ಅವರು ಮಾಡುವಂಥ ಸೇವೆ, ವಿಶ್ವಾಸಿಗಳ ಕುಟುಂಬಗಳು, ದೈವ ಸೇವಕರ ಕುಟುಂಬಗಳ ಸಂಗಡಲು ಸದಾಕಾಲ ನಿಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಗಳ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆಯ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಾಸಿ ಬಂದೆವು. ನಮ್ಮ ನಿನ್ನ ಕರುಣೆಯನ್ನು ತೋರಿಸೋ, ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸೋ, ನಿನ್ನ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು, ನಿನ್ನ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. बोलो ಯೇಸು ಕ್ರಿಸ್ತ ಮಹಾರಾಜಕ್ಕೆ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.